ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೈಲ್ವೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ರೈಲ್ವೆಯಲ್ಲಿ ಕರೆದಿದ್ದಾರೆ 60 ಪೋಸ್ಟ್ಗಳನ್ನ. ಓಕೆನಾ, RTIES ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಒಂದು ಪೋಸ್ಟ್ RTIES ಲಿಮಿಟೆಡ್ ಇನ್ಫ್ರಾಸ್ಟ್ರಕ್ಚರ್ದು. ಓಕೆನಾ, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಲಿಮಿಟೆಡ್. ಓಕೆನಾ ಸ್ನೇಹಿತರೆ, 60 ಕಾಂಟ್ರಾಕ್ಟ್ ಬೇಸ್ಡ್ ಕರೆದಿದ್ದಾರೆ. ಓಕೆನಾ, ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಹೈವೇ ಇಂಜಿನಿಯರ್, ಅಸಿಸ್ಟೆಂಟ್ ಬ್ರಿಡ್ಜ್ ಸ್ಟ್ರಕ್ಚರಲ್ ಇಂಜಿನಿಯರ್, ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್. ಟೋಟಲ್ 60 ಪೋಸ್ಟ್ ಇದೆ. ಆಲ್ ಇಂಡಿಯಾ ಕರೆದಿರೋದು, ಕಾಂಟ್ರಾಕ್ಟ್ ಬೇಸ್ ಇರುತ್ತೆ. ಓಕೆನಾ, ಇದು ಯಾರ್ಯಾರಿಗೆ ಅಂತ ಹೇಳಿದ್ರೆ ನೋಡಿ, ಅಸಿಸ್ಟೆಂಟ್ ಹೈವೇ ಇಂಜಿನಿಯರ್ಗೆ 34 ಕರೆದಿದ್ದಾರೆ. ಅಸಿಸ್ಟೆಂಟ್ ಬ್ರಿಡ್ಜ್ ಅವರ್ ಸ್ಟ್ರಕ್ಚರಲ್ ಇಂಜಿನಿಯರ್ಗೆ 6 ಪೋಸ್ಟ್ ಇದೆ. ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ಗೆ 20 ಪೋಸ್ಟ್ ಇದೆ ಸಿದ್ರೆ. ಓಕೆನಾ, ಡಿಗ್ರಿ ಆಗಿರ್ಬೇಕು, ಡಿಪ್ಲೊಮೊ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗಿರುತ್ತೆ. ಓಕೆನಾ, ಎಕ್ಸಾಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 40 ವರ್ಷ ಇದೆ ಸ್ನೇಹಿತರೆ ಮ್ಯಾಕ್ಸಿಮಮ್. ಲಾಸ್ಟ್ ಡೇಟ್ ಬಂದ್ಬಿಟ್ಟು 6ನೇ ತಾರೀಕು 12/2024. ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. 2/12 ಹಿಡಿದು 6/12 ಇರುತ್ತೆ ಸ್ನೇಹಿತರೆ. ಆದ್ರೆ ಅಪ್ಲಿಕೇಶನ್ ಫೀಗೆ ಏನು ಫೀ ಇಲ್ಲ, ವಾಕ್ ಇನ್ ಇರುತ್ತೆ ಅಷ್ಟೇ, ಡೈರೆಕ್ಟ್ ಇಂಟರ್ವ್ಯೂ. ಓಕೆನಾ, ಅದ ನಂತರ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಫಸ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅಪ್ಲೈ ಮಾಡಿದ ನಂತರ ನಿಮ್ಗೆ ನೋಟಿಫಿಕೇಶನ್ ಮೇಲ್ ಅಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಓಕೆನಾ, ನೀವು ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಓಕೆನಾ, ನೋಡಿ, RTIES ಗುರುಗಾರ್ದು ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರ್ ಪ್ರೊಫೆಷನಲ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಥ್ರೂ ವಾಕ್ ಇನ್ ಇಂಟರ್ವ್ಯೂ. ಓಕೆನಾ ಸ್ನೇಹಿತರೆ, ಅಸಿಸ್ಟೆಂಟ್ ಹೈವೇ ಇಂಜಿನಿಯರ್, ಅಸಿಸ್ಟೆಂಟ್ ಬ್ರಿಡ್ಜ್ ಸ್ಟ್ರಕ್ಚರಲ್ ಇಂಜಿನಿಯರ್, ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್. ಓಕೆನಾ ಸ್ನೇಹಿತರೆ, 40 ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. 6/12/2024 ಇದೆ. ಓಕೆನಾ, ಲಾಸ್ಟ್ ಡೇಟ್. ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೋಸ್ಕರ ಡೆಸಿಗ್ನೇಷನ್ ನೋಡಿ, ಡಿಪ್ಲೊಮಾ ಅಥವಾ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಬ್ಯಾಚುಲರ್ ಡಿಗ್ರಿ ಆಗಿರ್ಬೋದು, ಮಾಸ್ಟರ್ಸ್ ಆಗಿರ್ಬೋದು, ಅವರು ಅಪ್ಲೈ ಮಾಡಬಹುದಾಗಿರುತ್ತೆ. ಹೈವೇ ಇಂಜಿನಿಯರ್ಗೆ ಡಿಪ್ಲೊಮಾ ಆದವರು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಇನ್ ಕನ್ಸ್ಟ್ರಕ್ಷನ್. ಆಮೇಲೆ ಡಿಗ್ರಿ ಆದ್ರೆ 5 ಇಯರ್ಸ್ ಅವ್ರು ಬೇಕು. ಮಾಸ್ಟರ್ ಡಿಗ್ರಿ ಆದ್ರೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ, ಅಸಿಸ್ಟೆಂಟ್ ಬ್ರಿಡ್ಜ್ ಸ್ಟ್ರಕ್ಚರಲ್ ಇಂಜಿನಿಯರಿಗೆ ಸೇಮ್ ಡಿಪ್ಲೊಮಾ 10 ಇಯರ್ಸ್, ಮಿನಿಮಮ್ 5 ಇಯರ್ಸ್ ಡಿಗ್ರಿ, ಮಾಸ್ಟರ್ಸ್ಗೆ 3 ಇಯರ್ಸ್. ಕ್ವಾಲಿಟಿ ಕಂಟ್ರೋಲ್ ಕೂಡ ಸೇಮ್, ಮಿನಿಮಮ್ 10 ಇಯರ್ಸ್, ಮಿನಿಮಮ್ 5 ಇಯರ್ಸ್ ಫಾರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅವರಿಗೆ 3 ಇಯರ್ಸ್. ಓಕೆನಾ ಸ್ನೇಹಿತರೆ, ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ. ಓಕೆನಾ, ಲೋಕೋಮೆಟ್ರಿ ಡಿಸಬಿಲಿಟಿ ಇರೋರಿಗೆ ಕೂಡ ಅಪ್ಲೈ ಮಾಡಬಹುದು. ಲೋಕೋಮೆಟ್ರಿ ಡಿಸಬಿಲಿಟಿ ಅಂಡ್ ಹಿಯರಿಂಗ್ ಇಂಪೇರ್ಮೆಂಟ್, ಇವರಿಬ್ಬರು ಕ್ಯಾಂಡಿಡೇಟ್ಸ್ PWD ಅವರು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಅದಾದ ನಂತರ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಟೆಕ್ನಿಕಲ್ ಮತ್ತೆ ಪ್ರೊಫೆಷನಲ್ದು ಕೇಳ್ತಾರೆ. ಅದಾದ್ಮೇಲೆ ಕಮ್ಯುನಿಕೇಶನ್ ಹೇಗಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ನೀವೇನಾದ್ರೂ ಮಿನಿಮಮ್ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ 10 ಇಯರ್ಸ್ ಆದ್ರೆ ನಿಮಗೆ ಮಂತ್ಲಿ ಬೇಸಿಕ್ ಡಿಪ್ಲೊಮಾದವ್ರಿಗೆ 20,000 ಇರುತ್ತೆ. ಗ್ರಾಸ್ 37 ಆಗುತ್ತೆ. ಇಯರ್ CTC 4.52 ಆಗುತ್ತೆ. ಓಕೆನಾ ಸ್ನೇಹಿತರೆ, ಅದೇ ಮಿನಿಮಮ್ ನೀವು ಮಾಸ್ಟರ್ಸ್ ಡಿಗ್ರಿ ಅಥವಾ ಡಿಗ್ರಿ ಆಗಿದ್ರೆ ನಿಮ್ಗೆ 5.57 CTC ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಯಾವುದೇ ರೀತಿಯ ಫೀ ಇಲ್ಲ, ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಫುಲ್ ಡೀಟೇಲ್ ಆಗಿ ಇಲ್ಲಿ ನೋಡಿ, ಫುಲ್ ಡೀಟೇಲ್ ಆಗಿ ನಿಮ್ಗೆ ಐಡೆಂಟಿಟಿ ಕೊಟ್ಟಿದ್ದಾರೆ. ಸೊ 1 ಕಾಪಿ ಆಫ್ ರೆಸ್ಯೂಮ್ ತಗೊಂಡೋಗ್ಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ, ಹೈಸ್ಕೂಲ್ ಸರ್ಟಿಫಿಕೇಟ್, ಬರ್ತ್ ಡೇಟ್ಗೆ ಪ್ರೂಫಿಗೋಸ್ಕರ, ಆಮೇಲೆ ಅಕಾಡೆಮಿಕ್ ಮಾರ್ಕ್ಸ್ ಕಾರ್ಡ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಅಡ್ರೆಸ್, ಪ್ಯಾನ್ ಕಾರ್ಡು, ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಏನು ಎಕ್ಸ್ಪೀರಿಯನ್ಸ್ ಕ್ಲೈಮ್ ಮಾಡಿದ್ರೆ ಅದ್ರದ್ದು, ಅದಾದ ನಂತರ ಡಾಕ್ಯುಮೆಂಟ್ ಸಿಗ್ನೇಚರ್ ಇರಬೇಕಾಗಿರುತ್ತೆ. ಅದ ನಂತರ PWD ಸರ್ಟಿಫಿಕೇಟ್ ಬೇಕಾಗಿರುತ್ತೆ, PWD ಆಗಿದ್ರೆ. ಓಕೆನಾ, ಇದಿಷ್ಟು ಆಗಿತ್ತು. ಅದಾದ ನಂತರ ನೀವು ಎಲ್ಲೆಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ ನಿಮ್ಗೆ ವೆನ್ಯೂ 3 ಜಾಗದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಹರಿಯಾಣದಲ್ಲಿ, ಅಸ್ಸಾಂ ಅಲ್ಲಿ ಮತ್ತೆ ಕೋಲ್ಕತ್ತಾದಲ್ಲಿ ಕರೆದಿದ್ದಾರೆ. ಓಕೆನಾ, 3 ಜಾಗದಲ್ಲಿ ಇಂಟರ್ವ್ಯೂ ಇದೆ. ಯಾರಾದ್ರೂ ಹೋಗಿ ಅಪ್ಲೈ ಮಾಡೋ ಹಾಗಿದ್ರೆ ಅಪ್ಲೈ ಮಾಡಬಹುದಾಗಿರುತ್ತೆ. ಫಸ್ಟ್ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಬೇಕಾಗಿರುತ್ತೆ. ಫಿಲ್ ಮಾಡಿದ ನಂತರ ನಿಮ್ಗೆ ಈ ಒಂದು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. 2ನೇ ತಾರೀಕಿಂದ 6ನೇ ತಾರೀಕುವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ಈ ಒಂದು ಡಾಕ್ಯುಮೆಂಟ್ ಸಬ್ಮಿಷನ್ ಚೆಕ್ ಲಿಸ್ಟ್ ನ ತಗೊಂಡೋಗ್ಬೇಕಾಗಿರುತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೊಟ್ಟು ಅದನ್ನ ಸೈನ್ ಮಾಡಿಸ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಅವರೇ ಕೊಡ್ತಾರೆ ಕೂಡ, ನೀವು ಅದನ್ನ ಅಪ್ಲೈ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮ್ಗೆ ನಾನು ನಮ್ಮ CDAC ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ ಕರ್ನಾಟಕ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. BL ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಗಳಿದಾವೆ. ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು. ಸೊ ಅವರು ಅಪ್ಲೈ ಮಾಡ್ಕೊಳ್ಳಿ, ಡಿಗ್ರಿ ಮೇಲೆ ಇದೆ.
ಓಕೆನಾ. ಅದ ನಂತರ ನೀವು ಇನ್ನಷ್ಟು ಮಾಹಿತಿ ಏನಾದ್ರು ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಈ ಈ ಒಂದು ಗ್ರೂಪ್ಗಳಿಗೆ ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಆದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅವರಿಗೆ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಿಕೊಂಡು ಹೋಗ್ಲಿ ಸ್ನೇಹಿತರೆ. ತುಂಬಾ ಒಳ್ಳೆಯ ಜಾಬ್ ಇದೆ ಇದು. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.